ಇವತ್ತು ನಾನು 6 ಅವರ್ಸಲ್ಲಿ ಎಷ್ಟು ಅರ್ನ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಫಸ್ಟ್ ಆರ್ಡರು ನನಗೆ ಮನೆ ಹತ್ರದಿಂದನೇ ಬಿತ್ತು ಬಾಡಿಗೆ. ಸೊ ಇದೇ ಪಿಕಪ್ಪು ನಾನು ತೊಗೊಂಡು ಜಯನಗರ್ಗೆ ಇವತ್ತು ಬಿದ್ದಿದ್ದು 440 ರುಪೀಸ್ ಬಿದ್ದಿತ್ತು. ಇರೋದದು 28 ಕಿಲೋಮೀಟರ್ಸ್ ಅಷ್ಟೇ ನಾಗರಬಾವಿ ಮೇಲೆ ಹೋದರೆ. ಬಟ್ ನನಗೆ ತೋರಿಸಿದ್ದು 46 ಕಿಲೋಮೀಟರ್ಸು. ಹೇಗೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಬಳಸ್ಕೊಂಡು ನೈಸ್ ರೋಡ್ ಬಳಸ್ಕೊಂಡು ಬರೋ ಥರ ತೋರಿಸ್ತು. ಸೊ ನಾನು ಟೋಲ್ ಆಫ್ ಮಾಡ್ಕೊಂಡು ಹೋದೆ. 28 ಕಿಲೋಮೀಟರ್ಸ್ ಆಯಿತು. ಇಲ್ಲ ಅಂದಿದ್ರೆ 46 ಕಿಲೋಮೀಟ್ರ್ ನಾನು ಬಳಸ್ಕೊಂಡು ಹೋಗಬೇಕಾಗಿತ್ತು. ಸೊ ಅಲ್ಲೋದ್ಮೇಲೆ ಅಲ್ಲೊಂದು 5 ನಿಮಿಷ ವೆಯ್ಟ್ ಮಾಡಿದೆ. ನಂಗೆ ಅಲ್ಲಿಂದ ಸರ್ಜಾಪುರಕ್ಕೆ ಬಿತ್ತು. ಅಮ್ಮ ದೇವರೇ, ಇವತ್ತು ನಾನು ಸರ್ಜಾಪುರಕ್ಕೆ ಹೋಗಿ ಬರ್ತೀನ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕಂದರೆ 2 ಕಡೆ ಡ್ರಾಪ್ ಇತ್ತು. 490 ರುಪೀಸು ಅಲ್ಲಿಂದ ನಂಗೆ ನೆಕ್ಸ್ಟ್ ಬಿದ್ದಿತ್ತು. ಸೊ ಇದೇ ನೋಡಿ, 2 ಕಡೆ ಡ್ರಾಪ್ ಮಾಡಬೇಕಾಗಿತ್ತು ನಾನು. ಮುಗೀತು ಇವತ್ತು ನನ್ನ ಕತೆ. ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ, ಉಗಿಸ್ಕೊತೀನಿ ಅಂದ್ಕೊಂಡೆ. ಆದರೆ ಇವತ್ತು ಗಣರಾಜ್ಯೋತ್ಸವ ಇದ್ದಿದ್ದರಿಂದ ಕೆಲವರು ಎಲ್ಲ ರಜಾ ಇತ್ತಲ್ವ, ತುಂಬ ರೋಡ್ ಫುಲ್ಲು ಖಾಲಿ ಖಾಲಿ ಖಾಲಿ. ಎಷ್ಟು ಖಾಲಿ ಅಂದರೆ ಅಷ್ಟೊಂದು ಹೆವಿ ಟ್ರಾಫಿಕ್ ಅಂತ ಅನ್ನಿಸ್ಲೇ ಇಲ್ಲ ನನಗಂತೂ. ಆ ಸಿಗ್ನಲ್ ಇರೋ ಹತ್ರ ಮಾತ್ರ ಅಷ್ಟೇ ಗಾಡಿಗಳು ನಿಂತ್ಕೊತಿದ್ದು. ಅದು ಬಿಟ್ಟರೆ ಇನ್ನು ರೋಡ್ ಫುಲ್ಲು ಫ್ರೀಡಮ್ ಆಗಿತ್ತು. ಸೊ ನೆಕ್ಸ್ಟು ಮತ್ತೆ ನಂಗೆ ಅಲ್ಲಿಂದ ಬನ್ನೇರುಘಟ್ಟ ರೋಡಿಗೆ ಬಿತ್ತು. ನಾನು ವಾಪಸ್ ಮನೆ ಕಡೆ ಬರ್ತಿದ್ದೆ. ಸೊ ಗುಟ್ಟಿಗೆರೆ ಬನ್ನೇರುಘಟ್ಟ ರೋಡ್ ಅಲ್ಲಿಗೆ ಬಿತ್ತು 265 ರುಪೀಸು. ಅಲ್ಲಿ ಸ್ವಲ್ಪ ಹೊತ್ತು ಲೇಟ್ ಆಯಿತು ನನಗೆ, ಯಾಕಂದರೆ ಅವರು ಆರ್ಡ್ರ್ ಕೊಡೋದನ್ನೇ ಲೇಟ್ ಮಾಡಿದ್ರು. ಅದರಿಂದ ನಂಗೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಇನ್ನೂ ಬೇಗನೆ ಮುಗೀತಿತ್ತು. ಸೊ ಇಲ್ಲಿ ಲಾಸ್ಟು ನಂದು ಎಂಡ್ ಆಯಿತು. ಮತ್ತು ಅಲ್ಲಿಂದ ನೈಸ್ ರೋಡಲ್ಲೇ ನಾನು ಬಂದುಬಿಟ್ಟೆ, ಯಾಕಂದರೆ ಲೇಟ್ ಆಗುತ್ತೆ ಇನ್ನು ಅಂತ ಹೇಳಿಬಿಟ್ಟು. 35 ಕಿಲೋಮೀಟರ್ಸ್ ತೋರಿಸ್ತಾಯಿತ್ತು ಮನೆಗೆ. ಅಲ್ಲಿಂದ ನೈಸ್ ರೋಡಲ್ಲಿ ಬಂದೆ. ನೈಸ್ ರೋಡು ಅಷ್ಟೇ ಅಷ್ಟೊಂದೇನು ಹೆವಿ ಗಾಡಿಗಳೇನು ಓಡಾಡ್ತಾರಲ್ಲ, ಸುಮಾರಾಗಿ ಓಡಾಡ್ತಿದ್ದು ಅಷ್ಟೇ. ಇವತ್ತು ನಾನು ಮಾರ್ನಿಂಗ್ ಹೋಗಬೇಕಾದ್ರೆ 100 ರುಪೀಸ್ ಆಲ್ರೆಡಿ ಪೆಟ್ರೋಲ್ ಹಾಕ್ಸಿದ್ದೆ. ಮತ್ತು ರಿಟರ್ನ್ ಬರ್ಬೇಕಾದ್ರೆ 150 ಪೆಟ್ರೋಲ್ ಹಾಕ್ಸ್ಕೊಂಡೆ. ಟೋಟಲು 250 ಇವತ್ತು ಪೆಟ್ರೋಲ್ಗೋಯ್ತು. 250 ಅಂದರೆ 1200 ಆಗಿದ್ರಲ್ಲಿ ಅವ್ರ ಕಮಿಷನ್ ಎಲ್ಲ ಕಟ್ಟಾಗಿ ನನಗೆ 1016 ರುಪೀಸ್ ಉಳಿದಿತ್ತು. ಅದರಲ್ಲಿ 250 ಹೋಗಿ ಇನ್ನು 855 ರುಪೀಸ್ ನನಗೆ ಉಳಿತು. ಗಂಡು ಮಕ್ಕಳಾದರೆ ಇದಕ್ಕಿಂತ ಜಾಸ್ತಿನೇ ದುಡಿಬೋದಾಗಿತ್ತು. ಯಾಕಂದರೆ ನಾನು ಹೋಗೋದೇ 30-40 ಮೇಲೆ ನಾನು ಗಾಡಿನೇ ತೆಗಿಯಲ್ಲ. ಸೊ ಸ್ಲೋ ಆಗಿ ಹೋಗೋದು. ಸೊ ಅದಕ್ಕೆ ಲೇಟ್ ಆಯಿತು. ಗಂಡು ಮಕ್ಳಿಗಾದರೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ಹೋಗ್ತಾರಲ್ವ, ಇನ್ನೂ ಬೇಗ ಚೆನ್ನಾಗಿ ಅರ್ನ್ ಮಾಡ್ತಾರೆ. ನನ್ನ ಗಂಡನಿಗೆ ಇವತ್ತು ನನ್ನ ಜೊತೆ ಬಾ, ನಿಂಗೆ ಯಾವುದು ಬಾಡಿಗೆ ಬೀಳಲ್ಲ ಅಂತ ಅಷ್ಟು ಹೇಳಿದೆ. ಬಟ್ ಅವ್ರು ಬರಲಿಲ್ಲ. ಅವ್ರಿಗಂತೂ ಇವತ್ತು ಬಾಡಿಗೆನೇ ಸಿಕ್ಕಿಲ್ಲ. ಬೆಳಗ್ಗೆ 12:30 ಮಧ್ಯಾಹ್ನ ಎಲ್ಲಿ ಕೂತಿದ್ರು ಅದೇ ಜಾಗದಲ್ಲಿದ್ದಾರೆ. 7 ಗಂಟೆ ಆದ್ರೂ ವೇಸ್ಟಾಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದ್ದಾರೆ.